లేదಪ್ಪ ಟಿಂಕು వచ్చలేదు ನೋಡಿ. ಹಾಗೆ ಕ್ರಿಸ್ಮಸ್ ದಿವಸ ಏನ್ರ ಬಜ್ಜಿಲೋ ನೋಡಿ ನನ್ನ ಮಗ ಬಜ್ಜಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಇವತ್ತು ಒಂದು ಸ್ಪೆಷಲ್ ಡೇ. ಏನದು ಅಂದರೆ ಕ್ರಿಸ್ಮಸ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಇವತ್ತು ಗುರುವಾರ ಆಗಿದೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲನೂ ಕೂಡ ಆಯಿತು. ರಾಯರ ಪೂಜೆ ಎಲ್ಲನೂ ಕೂಡ ಆದಮೇಲೆ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಕ್ರಿಸ್ಮಸ್ಸು, ಅದನ್ನು ಕೂಡ ನಾನು ಮಾಡಿದ್ದೀನಿ. ಇಲ್ಲಿ ರಾಯರ ಪೂಜೆ ಮುಗಿಸಿ ಮತ್ತೆ ಕ್ರಿಸ್ಮಸ್ ಮೇರಿ. ಹಾಗೆ ನನ್ನ 10th ಸ್ಟ್ಯಾಂಡರ್ಡಲ್ಲಿ ನನ್ನ ಫ್ರೆಂಡ್ ಕೊಟ್ಟಿದ್ರು ಒಂದು ಡಾಲರ್ ಇದೆ ಜೀಸಸ್ದು. ಸೊ ಆ ಡಾಲರ್ನ ನಾನು ಇಲ್ಲಿವರೆಗೂ ಕ್ಯಾರಿ ಮಾಡಿದ್ದೀನಿ. ಅದನ್ನು ಕೂಡ ಇಟ್ಟು ನಾನು ಇಯರ್ ಹಂಗೆ ಪೂಜೆ ಮಾಡಿ ಕ್ಯಾಂಡಲ್ನ ಹಚ್ಚಿದ್ದೀನಿ. ಕ್ಯಾಂಡಲ್ ಮಾತ್ರ ನಾನು ಸಂಜೆ ಕ್ಯಾಂಡಲ್ನ ಹಚ್ತೀನಿ. ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಅಂದರೆ ಘಾಟಿ ಷಷ್ಠಿ ಇದೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿದು ಷಷ್ಠಿ ಇವತ್ತು. ಸೊ ಅದು ಕೂಡ ಹಬ್ಬದ ಥರ ನಾವು ಊರಲ್ಲಿ ಆಚರಣೆ ಮಾಡ್ತಿದ್ವಿ ನಮ್ಮೂರಲ್ಲಿ ಇದ್ದಾಗ, ದೊಡ್ಡಬಳ್ಳಾಪುರದಲ್ಲಿ. ಸೊ ಇವತ್ತು ಮೂರೂ ಕೂಡ ಒಂದೇ ದಿವಸ ಬಂದಿದೆ. ಹಾಗಾಗಿ ಒಂದು ಸ್ಪೆಷಲ್ ಡೇನ ಇವತ್ತು. ಹಾಗೆ ಏನೂ ಇಲ್ಲ, ಒಂದು ಹೆಣ್ಮಕ್ಳಿಗೆ ಯೂಸ್ ಆಗೋ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಏನಪ್ಪ ಅಂದರೆ ಸ್ಪೆಷಲ್ ಏನೂ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಆಗಿರ್ಬೋದು, ಪ್ರಮೋಷನ್ ವಿಡಿಯೋ ಅಂತ ಅಲ್ವೇ ಅಲ್ಲ. ಸೊ ಹೆಣ್ಮಕ್ಳಿಗೆ ಎಲ್ಲರಿಗೂ ಯೂಸ್ ಆಗಲಿ. ಇವಾಗ ಏನೇ ಆಗಲಿ, ಮನೆ ಕ್ಲೀನಿಂಗು, ಫ್ಲೋರ್ ಕ್ಲೀನಿಂಗ್ ಅದೆಲ್ಲ ಅಂತ ಬಂದರೆ ನಾವು ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತೀವಿ. ನಮ್ಗದು ಅವಶ್ಯಕತೆ ಡೈಲಿ ಇರುತ್ತೆ. ಹಂಗೆ ಬಟ್ಟೆ ವಾಶ್ ಮಾಡೋಕ್ಕೂ ಅಷ್ಟೇ ತುಂಬಾ ನಾವು ಕಷ್ಟಪಡ್ತೀವಿ. ಸಣ್ಣ ಮಕ್ಳು ಇರೋರಿಗೆ ಲಿಕ್ವಿಡ್ ಅಂತೆ, ಸ್ಮೆಲ್ಲಿಗೋಸ್ಕರ ಕಂಫರ್ಟ್ಸ್ ಅಂತೆ, ಎಲ್ಲನೂ ಕೂಡ ಸ್ಮೆಲ್ ಚೇಂಜ್ ಆಗಬೇಕು, ಬೇರೆ ಬೇರೆ ಕಂಫರ್ಟ್ಸ್ ಎಲ್ಲನೂ ಕೂಡ ಯೂಸ್ ಮಾಡ್ತೀವಿ. ಹಾಗೆ ನಾನು ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಇದು. 5-in-1 ಪಾಟ್ಸ್. ಇದು ವಾಷಿಂಗ್ ಪಾಟ್ಸು, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಹೇಗಿದೆ ಅಂತ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು 2-3-4 ಟೈಮ್ಸು ನಾನು ಇದನ್ನು ಯೂಸ್ ಮಾಡಿ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬೇಕು ಕೂಡ. ಸೊ ಇದನ್ನು ನಾನು ಅಮೆಝಾನಿಂದ ಬೈ ಮಾಡ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ತರಿಸ್ಕೊಂಡೆ. ಸೊ ತುಂಬಾ ಚೆನ್ನಾಗಿದೆ. 30 ಇದೆ ನೋಡಿ ಇದರಲ್ಲಿ. ಸೊ ನೋಡಿ 30 ಇದೆ. ಇದು ಎಲ್ಲನೂ ಕೂಡ ನೀವು ಓವರ್ಲೋಡ್ ಮಾಡಿದಾಗ 1-2 ಪಾಟ್ಸ್ನ ಹಾಕ್ಕೊಳ್ಳಿ. ಲೋಡ್ ಬಟ್ಟೆ ಹಾಕಿದಾಗ 1 ಪಾಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಓವರ್ಲೋಡ್ ಹಾಕಿದಾಗ 2 ಪಾಟ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿದೆ. ಬಟ್ ಸ್ಮೆಲ್ ಅಂತೂ ಕಡಿಮೆ ಇದೆ, ಕಂಫರ್ಟ್ ಸ್ಮೆಲ್ ಕಡಿಮೆ ಇದೆ. ನೀವು ಅದಕ್ಕೆ ಬೇಕಾಗಿದ್ರೆ ಒಂದು ಕ್ಯಾಪ್ ಅಷ್ಟು ಕಂಫರ್ಟ್ನ ಯೂಸ್ ಮಾಡಿಕೊಂಡ್ರೆ. ಸೊ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಸೊ ನೀವು ಕೂಡ ಎಲ್ಲರೂ ಇದನ್ನು ಯೂಸ್ ಮಾಡಲಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ವ್ಲಾಗ್ನ. ಕಮಾನ್ ನೋಡಿ. ಹಾಗೆ ಕ್ರಿಸ್ಮಸ್ ದಿವಸ ಆಲ್ಮೋಸ್ಟ್ ಮೊನ್ನೆನೇ ಒಬ್ಬರು ನನಗೆ ಕೇಕ್ ಬಾಕ್ಸನ್ನು ಕೊಟ್ಟಿದ್ರು. ಸೊ ಹಾಗೆ ಕ್ರಿಸ್ಮಸ್ ದಿವಸ ಸಂಜೆ ಆಗಿದೆ ಎಲ್ಲರಿದ್ದು. ಕಾಫಿ ಆಯಿತಾ? ನನ್ನಂತೂ ಕಾಫಿ ಆಯಿತು. ಹೇಗಿದ್ದೀರಾ? ಇವತ್ತು ನನ್ನ ಮಗನ ಕೈಯಲ್ಲಿ ಒಂದು ಕ್ರಿಸ್ಮಸ್ ಸಾಂಗ್ ಪ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಪ್ಲೇ ಮಾಡಲ್ಲ ಈಗ ಅಂತ ಇದ್ದಾನೆ. ರೀಸನ್ ಪ್ರಾಕ್ಟೀಸ್ ಮಾಡಿಲ್ಲ ಅಲ್ಲ, ಅದಕ್ಕೂ ನಿಮಗೆ ಗೊತ್ತಿರೋ ವಿಷಯ ಇನ್ನೊಂದೇನಂದರೆ, ತೋರಿಸ್ತೀನಿ ರೀ. ಅವನ ತಲೆಗೆ ಎಣ್ಣೆ ಇಟ್ಟಿದ್ದಾನೆ. ವಿಡಿಯೋ ನೀನು ಪ್ಲೇ ಮಾಡ್ತೀಯಾ? ಸೊ ಹಾಗೆ ನೋಡೋಣ. ಹಾಗೆ ಕ್ರಿಸ್ಮಸ್ ದಿವಸ ನಮಗೆ ಸ್ಪೆಷಲ್ ಆಗಿ ಮನೆಗೆ, ಹಾಗೆ ಕ್ರಿಸ್ಮಸ್ಗೆ ನನಗೆ ಸ್ಪೆಷಲ್ ಗಿಫ್ಟು 2 ಡೇಸ್ ಬ್ಯಾಕೇ ಒಬ್ಬರು ಕೇಕ್ ಬಾಕ್ಸನ್ನು ಕಳಿಸಿದರು. ಹಾಗೆ ಇವತ್ತಿನ ಕ್ರಿಸ್ಮಸ್ ದಿವಸನೇ ನನಗೆ ಒಂದು ಸ್ಪೆಷಲ್ ಗಿಫ್ಟ್ ಮನೆಗೆ ಬಂದಿದೆ. ಇದನ್ನು ಕೊಟ್ಟಿರೋರು ಬಂದು ನಮ್ಮ ಮನೆ ಓನರೇ ಮನೆಗೆ ಕಳಿಸಿದ್ದಾರೆ. ಸೊ ನೋಡೋಣ ಬನ್ನಿ ಅದರಲ್ಲಿ ಏನೆಲ್ಲ ಇದೆ ಅಂದ್ಬಿಟ್ಟು. ಇದು ಅವರಿಗೆ ಒಂದು ಸ್ಪೆಷಲ್ ಬಿಗ್ಗೆಸ್ಟ್ ಫೆಸ್ಟಿವಲ್ ಇದಾಗಿದೆ ಕ್ರಿಸ್ಮಸ್ಸು. ನನ್ನ ಕಡೆಯಿಂದ ನಿಮ್ಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ. ಸೊ ನೋಡಿ, ಮೊದಲಿಗೆ ಓಪನ್ ಮಾಡಿದ ತಕ್ಷಣ ಒಂದು ವಿಶಿಂಗ್ ಕಾರ್ಡ್ ಇಟ್ಟಿದ್ದಾರೆ ಅದರಲ್ಲಿ. ಓಕೆ, ನೆಕ್ಸ್ಟ್ ಅವರದ್ದೇ ಆದಂಥ ಒಂದು ಸ್ಪೆಷಲ್ ತಿಂಡಿಗಳನ್ನ ಕಳಿಸಿದ್ದಾರೆ. ಸೊ ಕ್ರಿಸ್ಮಸ್ ಅಂದ್ರೇ ನಮಗೆ ಕ್ರಿಸ್ಮಸ್ ಹಬ್ಬದ ದಿವಸನೇ ಮುಂಚೆ ತಿಂತಾಯಿದ್ವಿ ಈ ಫ್ಲವರ್ ಸ್ವೀಟು. ಸೊ ಈಗ ಆಲ್ಮೋಸ್ಟ್ ರೆಡಿ ಎಲ್ಲ ಸಿಗುತ್ತೆ. ಮುಂಚೆ ಅಂದರೆ ಹಬ್ಬಗಳ ದಿವಸನೇ ನಮಗೆ ಸಿಗ್ತಾಯಿತ್ತು ಅದು ಫ್ಲವರ್ ಸ್ವೀಟು. ಸೊ ನೋಡಿ, ಸ್ವೀಟ್, ಕೇಕ್ ಇದೆಲ್ಲನೂ ಕೊಟ್ಟಿದ್ದಾರೆ. ಸೊ ಇದಾಗಿದೆ ಇವತ್ತಿನ ಕ್ರಿಸ್ಮಸ್ ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು
ಸಾಂಗ್ ಇದು? ಕ್ಯಾರಲ್ ಆಫ್ ದ ಬೆಲ್ಸ್. ಸಿ ನೋಡಿ ನನ್ನ ಮಗ ನ್ಯೂ ಸೌಂಡ್ ಜಾದುದು ಸೌಂಡ್ನ ಅವ್ನು ಈಗಲೇ ಸುಮ್ಮನೆ ಪ್ಲೇ ಮಾಡ್ತಾ ಕಂಡಿಡ್ಬಿಟ್ಟ. ಸೊ ಈ ಸೌಂಡು ಕ್ರಿಶ್ ಮೂವಿಯಲ್ಲಿ ಜಾದು ಅಂದಾಗ ಈ ಮ್ಯೂಸಿಕ್ಕೇನೆ ಬರುತ್ತೆ. ಸೊ ಕೇಳಿಸ್ಕೊಳ್ಳಿ. ఏలియన్స్ కాంటాక్ట్స్ చేస్తారు కదా పప్ప తయారు క్రిష్ మూవీ 1 కదా పార్ట్ 2 లనా రెండిట్లోనే ఉంటుంది. పార్ట్ 1 లా ఇంకో మ్యూజిక్ ప్లేస్ అయ్యి ఏలియన్స్ ఆకాశానికి వచ్చిన లెవెల్లోగా ఏలియన్స్ అలా ಗುರುವಾರದ ಸ್ಪೆಷಲ್ ಚಿತ್ರಾನ್ನ, ಚಟ್ನಿ, ಬಜ್ಜಿ ఫోన్ వస్తాను సురేష్. లేదప్పటి ఇంకో వచ్చలేదు. ఏమ్రా బజ్జీలో అట్లా నల్లసేసిండవు ನೋಡಿ ನನ್ನ మగ బజ్జీ ఏమ్రా అట్లా నల్లగా ఉంది నీ ಶರ್ಟ್ ಕಲರು ನೋಡಿ. ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಆಯಿತು. ನೈಟ್ ಡಿನ್ನರ್ಗೆ ನಂತರ ಯಾರೆಲ್ಲ ಚಿತ್ರಾನ್ನ, ಚಟ್ನಿ, ಬಜ್ಜಿನ ಇಷ್ಟಪಡ್ತೀರಾ, ಬಜ್ಜಿ ಜೊತೆ ಬಜ್ಜಿ ಇಲ್ಲ ಅಂದರೂ ವಡೆ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ನೈಟಲ್ಲಿ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದೇ ಒಂದು ಸ್ಪೆಷಲಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಟೇಸ್ಟ್ ಅಂತೂ ಅಲ್ಟಿಮೇಟು. ನೈಟಲ್ಲಿ ಯಾರಿಗೆಲ್ಲ ಚಿತ್ರಾನ್ನ ಅಂದರೆ ಇಷ್ಟ ಆ ಥರ ಅವರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲನೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಪಾರ್ಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.